ಫ್ರೀಡಂ ಟಿವಿ ವೀಕ್ಷಕರಿಗೆಲ್ಲರಿಗೂ ಕೂಡ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ದಿನದ ಈ ಬುಲೆಟಿನ್ನ ಪ್ರಥಮ ಸುದ್ದಿ, ಧರ್ಮಸ್ಥಳ ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆಶಿ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿರುದ್ಧ ಬಹಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಧರ್ಮಸ್ಥಳ ಹೆಣಹುತ ಪ್ರಕರಣದಲ್ಲಿ ಸರ್ಕಾರವೇ ರಚನೆಗೊಳಿಸಿದ ಎಸ್ಐಟಿ ತನಿಖಾ ತಂಡದ ಬಗ್ಗೆ ಒಂದು ತರಹದ ಸಂದೇಹ ವ್ಯಕ್ತಪಡಿಸಿದ್ದಲ್ವಾ. ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರಲು ನೋಡ್ತಾ ಇದ್ದಾರೆ. ಯಾರು ಏನು ಅಂತ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾರು ಹೇಳ್ತಾ ಇರೋದಿದು? ರಾಜ್ಯದ ಉಪಮುಖ್ಯಮಂತ್ರಿಯೊಬ್ಬರು. ಆದರೆ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿದ್ದಾರೆ, ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಯಾರನ್ನೋ ತೇಜೋವಧೆ ಮಾಡೋದು ಸರಿಯಲ್ಲ, ಯಾರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. 100 ವರ್ಷದ ಪರಂಪರೆ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿ. ನಮಗೆಲ್ಲ ನಂಬಿಕೆ ಇದೆ, ನಮಗೆಲ್ಲ ಗೌರವ ಇದೆ. ಅವನ್ಯಾರೋ ಮುಸುಕುದಾರಿ ಒಬ್ಬ ಕೋರ್ಟಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದು ಖಾಲಿ ಕೇಸು, ಏನು ಇಲ್ಲವಲ್ಲ. ಯಾರು ಹೇಳಿದ್ದನ್ನ? ನನಗೂ ಗೊತ್ತಿದೆ, ಇದೆಲ್ಲ ಬರೀ ಪೆಟ್ಟಿ, ಖಾಲಿ ಅದು ಕೇಸು, ಏನೂ ಇಲ್ಲ ಅಲ್ಲಿ, ಯಾವ ಮಣ್ಣಂಗಟ್ಟಿನೂ ಇಲ್ಲ, ಕೇವಲ ಸದ್ದು ಜಾಸ್ತಿ ಮಾಡುತ್ತಿದೆ ಅಷ್ಟೇ. ಯಾರು ಷಡ್ಯಂತ್ರ ಮಾಡ್ತಾರೆ, ಸುಳ್ಳು ಆರೋಪ ಮಾಡ್ತಾರೆ, ಡೀಪ್ ಆಗಿ ತನಿಖೆ ಮಾಡಿ ಕಾನೂನು ಕ್ರಮಕ್ಕೆ ಹೇಳಿದ್ದೇವೆ. ನಾವು ಹೇಳಿದ್ದೇವೆ, ಹಿಂದೂ ಧರ್ಮ ಮಾತ್ರವಲ್ಲ, ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರದು. ಯಾರು ತಪ್ಪು ಮಾಡಿದ್ದಾರೆ ಅವರ ರಕ್ಷಣೆ ಮಾಡಬೇಕು ಅಂತ ಹೇಳಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು, ಏನೂ ಇಲ್ಲದೆ ಇದೊಂದು ಮಾಡಿದ್ದಾರೆ. ಕೋರ್ಟ್ನಲ್ಲಿರುವುದರಿಂದ ಪ್ರೊಫೆಷನಲ್ ಆಗಿರಲಿ ಅಂತ ತನಿಖೆ ಮಾಡ್ತಿದ್ದಾರೆ. ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರದ ಗೌರವಕ್ಕೆ ತೊಂದರೆ ಆಗೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ನಮ್ಮ ಸ್ಟ್ಯಾಂಡ್ ಇದೆ, ನ್ಯಾಯದ ಬಗ್ಗೆ, ಧರ್ಮದ ಬಗ್ಗೆ ಸರಿ ಸಮಾನವಾಗಿದ್ದೇವೆ. ಎಸ್ಐಟಿ ತನಿಖೆ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆಶಿ ಶಾಕಿಂಗ್ ಹೇಳಿಕೆ. ಧರ್ಮಸ್ಥಳ ವಿರುದ್ಧ ಬಹಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರಲು ನೋಡ್ತಾ ಇದ್ದಾರೆ. ಎಸ್ಐಟಿ ರಚನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಸರ್ಕಾರ, ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಉಪಮುಖ್ಯಮಂತ್ರಿ. ಉಪಮುಖ್ಯಮಂತ್ರಿ ಯಾರು? ಸರ್ಕಾರದ ಒಂದು ಭಾಗ ಅಲ್ವಾ? ತಾನೇ ರಚಿಸಿದ ಎಸ್ಐಟಿ. ಹಾಗಾದ್ರೆ ಎಸ್ಐಟಿನ ಯಾಕೆ ರಚನೆ ಮಾಡಿದ್ರಿ? ಇಲ್ಲಿ ಏನೂ ಇಲ್ಲ, ಎಲ್ಲವೂ ಖಾಲಿ, ಎಲ್ಲವೂ ಪೆಟ್ಟಿ ಅಂತ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಕೂತ್ಕೊಂಡು ಡಿಕೆ ಶಿವಕುಮಾರ್ ಅವರು ಕಡ್ಡಿ ಮುರಿದ ಹಾಗೆ ಹೇಳ್ತಾರೆ ಅನ್ನೋದಾದ್ರೆ, ರಾತ್ರಿ ಹಗಲೆನ್ನದೆ ನಿದ್ದೆಗೆಟ್ಟು ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಿದ್ದು ಮತ್ತೆ ಯಾಕೆ? ಆ ಗ್ರಾಮಸ್ಥರ ಜನಾಗ್ರಹಕ್ಕೆ ಬೆಲೆ ಕೊಟ್ಟಿದ್ದು ಇದೇನ ಡಿಕೆ ಶಿವಕುಮಾರ್ ಸಾಹೇಬ್ರೆ? ಅನನ್ಯ ಭಟ್ ಎನ್ನುವಂತಹ ಮಗಳನ್ನ ತನ್ನದೇ ಗರ್ಭ ಚೀಲದಲ್ಲಿ ಸಾಕಿ ಸಲಹಿ, ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಂತಹ ಸುಜಾತಾ ಭಟ್ ಅವರ ಕಣ್ಣೀರಿಗೆ ಸ್ಪಂದನೆ ಕೊಟ್ಟಿದ್ದು ಇದೇನಾ ನೀವು? ಎಸ್, ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿರುವಂತಹದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಂಡು ಬರೋಣ. ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ, ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು, ವರ್ಷಾನುಗಟ್ಲೆಯಿಂದ 100 ವರ್ಷ 1000 ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊರಟಿರೋಂಥದ್ದು ಒಂದಿದೆ. ಈಗ ನಮ್ದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಬಟ್ ಅದೇನಾಯಿತು ಅಂತಂದರೆ, ಕೋರ್ಟಲ್ಲಿ ಹೋಗಿ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಯಾರೋ ಮುಸುಕುದಾರಿ, ನಾವೆಲ್ಲ ಹೇಳಿದ್ದೀವಿ. ನಮ್ಮ CLPಲೂ ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಡೂರು, ಆಮೇಲೆ ನಮ್ಮ ಪ್ರಕಾಶ್ ರೈ ಪುತ್ತೂರು, ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ ಎಲ್ಲ ಡೀಪಾಗಿ ಹೋಗಿ
ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ನಮ್ಮ ಹತ್ರ ಮಾತಾಡಿದ್ದಾರೆ. ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ಬಹಳ ದೊಡ್ಡ ಷಡ್ಯಂತ್ರನಲ್ಲಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡಕ್ ಹೋಗುದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂತ ಪರಂಪರೆನ ಹಾಳು ಮಾಡಕ್ಕೆ ಹೊರಟಿರುವಂತದ್ದು ಒಂದಿದೆ. ಧಾರ್ಮಿಕತೆ, ವಿಶ್ವಾಸ, ನಂಬಿಕೆ. ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಕೇಳಿ ಬಂದಾಗ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾದ್ರೆ, ಪೊಲೀಸರೇನಾದರೂ FIR ಹಾಕಿದ್ರೆ ಅದರ ತನಿಖೆ ಮಾಡಬೇಕಾಗಿರೋದು ಪೊಲೀಸರ ಕರ್ತವ್ಯ. ಇನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡಿದ್ದು ಗೃಹ ಇಲಾಖೆ ಅಲ್ಲ, ಸರ್ಕಾರದ ನಿರ್ದೇಶನದಂತೆ ಗೃಹ ಇಲಾಖೆಯಲ್ಲಿ ರಚನೆಯಾಗಿದೆ. ನೀವೇ ರಚನೆ ಮಾಡ್ಕೊಂಡು ಈಗ ಅದು ಬುರುಡೆ ತನಿಖೆ ಅಥವಾ ಆ ಬುರುಡೆ ಪ್ರಕರಣ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆಯಾ? ಮನೆ ಯಜಮಾನ ತಾನೇ ಸೃಷ್ಟಿಸಿದ ಕುಟುಂಬ ಸದಸ್ಯರನ್ನ ದೂಷಣೆ ಮಾಡ್ದಂಗಲ್ವಾ ಇದು? ಸರ್ಕಾರದ ಭಾಗವಾಗಿ ಉಪಮುಖ್ಯಮಂತ್ರಿಯವರು ಬೇಜವಾಬ್ದಾರಿತನವಾಗಿ ಮಾತನಾಡಿದ್ರ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳಾಗ್ತಾ ಇದೆ. ನಂಬಿಕೆ, ವಿಶ್ವಾಸವನ್ನು ಕಟ್ಕೊಂಡು ಕಾನೂನಿಗೇನಾಗಬೇಕಾಗಿದೆ ರೀ? ಪ್ರಕರಣ ಒಂದು ನಡೆದಿದೆ, ಪೊಲೀಸರು FIR ಮಾಡಿದ್ದಾರೆ. ಸಾಕ್ಷಿದಾರ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದರ ಆಧಾರದಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಮುಗಿಲಿ, ಚಾರ್ಜ್ ಶೀಟ್ ನೋಡ್ಕೊಂಡು ನ್ಯಾಯಾಲಯ ಏನು ಹೇಳುತ್ತೆ ಅದಾದ ನಂತರ ಮಾತಾಡ್ತೀನಿ ಅನ್ನೋದು ಬೇರೆ. ನನಗೆ ನಂಬಿಕೆ ಇದೆ, ನನಗೆ ವಿಶ್ವಾಸ ಇದೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ? 2025ರಲ್ಲಿ ಉಪಮುಖ್ಯಮಂತ್ರಿಯೊಬ್ಬರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ನಿರ್ಲಕ್ಷ್ಯವಾಗಿ ಮಾತನಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇದೆ. ಇದು ಸೋಷಿಯಲ್ ಮೀಡಿಯಾದ ಕಾಲ. ಪ್ರತಿಯೊಬ್ಬರು ಅವರದೇ ಆದಂತಹ ಪ್ರಬುದ್ಧ ಅಪ್ರಬುದ್ಧ ತೀರ್ಮಾನ ನಿರ್ಧಾರಗಳನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ. ಸರ್ಕಾರದ ಭಾಗವಾಗಿ ಒಂದು ಪ್ರಕರಣದ ಬಗ್ಗೆ ಇನ್ನೂ ಕೂಡ ಅಂಡರ್ ಟ್ರಯಲಲ್ಲಿರ್ತಕ್ಕಂತಹ ಪ್ರಕರಣ, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿಲ್ಲ, ನ್ಯಾಯಾಲಯದ ಒಂದು ತರಹದ ತೀರ್ಮಾನಗಳು ಹೊರಬಿದ್ದಿಲ್ಲ. ಅಷ್ಟೊತ್ತಿಗದಾಗಲೇ ಎಲ್ಲ ತೀರ್ಮಾನಕ್ಕೆ ಬಂದಂಗೆ ಕಾಣ್ತಾ ಇದೆ DK ಶಿವಕುಮಾರ್ ಅವರು. ತಪ್ಪು ಯಾರೇ ಮಾಡಿರಲಿರಿ, ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋನು ಆ ಮುಸ್ಕು ಧಾರಣೆ ಆಗಿದ್ರೆ ಆತನಿಗೆ ನೇಣಿಗೆ ಹಾಕಲಿ, ಅದಲ್ಲ ಸಮಸ್ಯೆ. ಇನ್ನೂ ಕೂಡ ತೀರ್ಪು ಕೊಡುವವರು ಕೊಡಲಿಲ್ಲ. ಅಷ್ಟೊತ್ತಿಗದಾಗಲೇ ಸದಾಶಿವನಗರದ ರಾಜಕಾರಣಿ ಒಬ್ಬರು ಎಲ್ಲ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದು ಸರ್ಕಾರದ ಒಂದು ಭಾಗವಾಗಿ ಈ ತರಹದ ಹೇಳಿಕೆಗಳನ್ನು ಇವರಿಂದ ಜನ ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋ ತರಹದಲ್ಲೂ ಕೂಡ ಚರ್ಚೆಗಳು ವ್ಯಾಪಕವಾಗಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.